ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನಮ್ಮೂರಲ್ಲಿ ನಡೆದಂಥ ಫೆಸ್ಟಿವಲ್ ಆಫ್ ಜಾಯ್ ಕಾರ್ಯಕ್ರಮಕ್ಕೆ ಹೊರಟಿದ್ವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಇದು ಜಗನ್ನಾಥ ಸ್ವಾಮಿಯ ಒಂದು ರಥಯಾತ್ರೆ. ಕೃಷ್ಣನ ಒಂದು ರಥಯಾತ್ರೆ ನೋಡೋದು ಅಂದರೆ ತುಂಬಾ ಭಾಗ್ಯ ಇರಬೇಕಲ್ವ. ಆ ಭಾಗ್ಯನ ಪಡ್ಕೊಂಡು ದೇವ್ರ ದರ್ಶನ ಪಡೆಯೋದಕ್ಕೆ ಮಳೆ ಬರ್ತಾಯಿದ್ರು ಸಹ ಹೊರಟೇ ಬಿಟ್ವಿ. ಅಷ್ಟೇನು ರಶ್ ಇರಲಿಲ್ಲ, ಮಳೆ ಬರ್ತಾ ಇದ್ದ ಕಾರಣ. ಆದರೂ ಈ ಒಂದು ರಥಯಾತ್ರೆಯಲ್ಲಿ ತುಂಬಾ ಜನ ಸೇರಿಕೊಂಡಿದ್ರು. ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಒಂದು ಫೆಸ್ಟಿವಲ್ ಆಫ್ ಜಾಯ್ ಎಲ್ಲ ಡೀಟೇಲ್ಸ್ ನಾನು ಹಿಂದಿನ ಸಲನೇ ಶೇರ್ ಮಾಡಿದ್ದೆ. ಹಾಗಾಗಿ ಈ ವರ್ಷ ಹೇಗಾಯಿತು ಅಂತ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರಲ್ಲ, ಇತ್ತೀಚೆಗೆ ಟ್ರೆಂಡ್ ಆಗಿರೋಂಥ ಭಜನ್ ಜಾಮಿಂಗ್ ಸಹ ಇಲ್ಲಿ ನಡೀತಾ ಇದೆ. ಎಲ್ಲರೂ ಈ ಒಂದು ಭಜನೆಯಲ್ಲಿ ಅವರನ್ನು ಅವ್ರು ತೊಡಗಿಸ್ಕೊಂಡು ಮಂತ್ರಮುಗ್ಧರಾಗಿದ್ದಾರೆ. ಮಳೆ ಬರ್ತಾಯಿದ್ರು ಸಹ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಫುಡ್ ಇರ್ಬೋದು, ಇಲ್ಲಿದ್ದಂಥ ಸ್ಟಾಲ್ಸ್ ಇರ್ಬೋದು. ಹಿಂದಿನ ಸಲ ಇದ್ದ ಹಾಗೆ ಈ ಸಲನೂ ಸ್ಯಾರಿ ಡ್ರೇಪಿಂಗ್ ಮತ್ತು ಟರ್ಬನ್ ಟೈಯಿಂಗು ಎರಡೂ ಅಲ್ಲಿತ್ತು. ಅದ್ರ ಜೊತೆಗೆ ಇನ್ನೊಂದು ಟ್ರೆಂಡ್ ಆಗಿರೋವಂಥ ಒಂದು ವಿಷಯ ಅಂದರೆ 360 ಡಿಗ್ರಿ ಕ್ಯಾಮ್ರಾ. ಅದು ಸಹ ಈ ಸಲ ಇಲ್ಲಿ ನೋಡೋದಕ್ಕೆ ಸಿಕ್ತು. ಫುಡ್ಡು, ಈ ರೀತಿ ಒಂದು ಫೆಸ್ಟಿವ್ ಮೂಡ್ನ ಕ್ರಿಯೇಟ್ ಮಾಡಿರೋ ಅಂಥ ಎಲ್ಲ ಒಂದು ಕಾರ್ಯಕ್ರಮಗಳು ಇದೆಲ್ಲ ಎಲ್ಲ ಕಡೆ ಇದ್ದೇ ಇರುತ್ತೆ. ಆದರೆ ಈ ಒಂದು ಕಾರ್ಯಕ್ರಮದ ಒಂದು ಮೇನ್ ಹೈಲೈಟೇ ಅಲ್ಲಿಟ್ಟಂಥ ದೇವರ ಒಂದು ಪ್ರತಿಮೆ. ದೇವರ ದರ್ಶನ ಮಾಡಿಕೊಂಡು ಎಲ್ಲರೂ ಈ ರೀತಿ ಭಕ್ತಿಯಲ್ಲಿ ಮುಳುಗಿದ್ರು. ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಹಳೆ ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಈ ಜಾಗ ಎಲ್ಲಿದೆ, ಎಲ್ಲಿ ಫೆಸ್ಟಿವಲ್ ನಡೀತು ಅನ್ನೋ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಡೀಟೇಲ್ಸ್ನ ಟ್ಯಾಗ್ ಮಾಡಿರ್ತೀನಿ. ಅದನ್ನು ನಾನು ಹೋಗಿ ಚೆಕ್ಔಟ್ ಮಾಡಿ. ಈಗ ಸದ್ಯಕ್ಕೆ ಈ ಒಂದು ಸಂಗೀತದ ಒಂದು ಸಣ್ಣ ತುಣುಕು ಕೇಳ್ಕೊಂಬರೋಣ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತೆ ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.